ಸರ್, ವೆಲ್ಕಮ್ ಟು ಉಮರ್ಸ್ ಮ್ಯಾಪ್ ಯೂಟ್ಯೂಬ್ ಚಾನಲ್. ನಮಸ್ತೆ ಸರ್ ನಿಮಗೆ. ಸೊ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಪಾಣಿಭೂಷಣ ಅಂತ ಸರ್. ಪಾಣಿಭೂಷಣ, ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಯ್ತು ಸರ್ ಕ್ಯಾಬ್ ಡ್ರೈವರ್. 3 ಇಯರ್ಸ್ ಆಗಿದೆ. ಸೊ ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ? ನಾನು ಮುಂಚೆ ನಂದು ಎಜುಕೇಷನ್ ಸರ್. ಹಾಂ. ಸೊ ಡಿಗ್ರಿ ಆಗಿ B.Ed ಮಾಡಿದ್ದೀನಿ ಓಕೆ. ಆಂಧ್ರದಲ್ಲೆಲ್ಲ. ಓಕೆ. ಸೊ ಆಂಧ್ರದಲ್ಲಿ ಅದು ಗೌರ್ಮೆಂಟ್ ಎಕ್ಸಾಮ್ ಬರೆದೆ. ಸೊ 9th ರ್ಯಾಂಕ್ ಬಂತು. ಓಕೆ. ಸೊ ಇರೋ ಒಂದು ಪೋಸ್ಟು ಸ್ವಲ್ಪ ಫಸ್ಟ್ ಬಂದವ್ರಿಗೆ ಹೋಗಿತ್ತು. ಓಕೆ. ಸೊ ನೆಕ್ಸ್ಟು ಜಾಬ್ ಕ್ಯಾಲೆಂಡರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಸರ್. ಸೊ ನೀವೇನಾದರೂ ಏನಂತ ಹೇಳ್ಬೋದು, ಗೌರ್ಮೆಂಟ್ ಜಾಬ್ಸ್ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ಅಂದರೆ ನಂದು ಗೌರ್ಮೆಂಟು ಓನ್ಲಿ ನಂದು ಇದಕ್ಕೆ ಬಂದೇ ಬರುತ್ತೆ ಸರ್. ಒಂದು ಗ್ರೂಪ್ಸ್ಗೆ ಇಲ್ಲಿದ್ರೆ ಓಕೆ. ಈ ರೈಲ್ವೆ ಅದಕ್ಕೆ ಬರುತ್ತೆ ಓಕೆ. ನನ್ನ ಕ್ವಾಲಿಫಿಕೇಷನ್ಲೆ. ಇನ್ನೊಂದು ಟೀಚರ್ ಜಾಬ್ಗೆ ಮೇಯ್ನ್ ಬರುತ್ತೆ. ಸೊ ಇವು 3 ಆರ್ಡ್ರಿಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್. ಸೊ ನೀವು ಯಾವ ಶಿಫ್ಟಲ್ಲಿ ಮಾಡ್ತಾ ಇದ್ದೀರಾ ಇದು ಕ್ಯಾಬ್ ಡ್ರೈವರ್ ಆಗಿ? ಆಮೇಲೆ ನಂದು ಎಕ್ಸಾಮ್ ಏನು ಇವಾಗೇನು ನಿಯರ್ ಬೈ ಯಾವ ಇಲ್ಲ ಅದು ಕಾರಣ. ಓಕೆ. ಸೊ ಫುಲ್ ಟೈಮ್ ನಾನು ಇದನ್ನೇ ಕ್ಯಾಬ್ ಮಾಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಸೊ ನಿಮಗೆ ಬೆಂಗಳೂರು ಜೀವನ ಹೇಗೆ ಅನಿಸ್ತಿದೆ? ಸೊ ಆಂಧ್ರ ಕಂಪೇರ್ ಮಾಡಿದ್ರೆ ಈ ಟ್ರಾಫಿಕ್ಕು, ಈ ಶಿಫ್ಟು ಮತ್ತು ಈ ಕ್ಯಾಬ್ ಡ್ರೈವರ್ ಆಗಿದ್ದು ನಿಮ್ಗೆ ಹೇಗೆ ಅನಿಸ್ತಿದೆ ಹೇಳಿ? ಟ್ರಾಫಿಕ್ ಬಗ್ಗೆ ಹೇಳೋ ಸರ್. ಇವಾಗ ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು ಆಗಿಬಿಟ್ಟಿದೆ. ಹೌದು. ಇವಾಗ ಯಾರು ಎಲ್ಲಿಗೆ ಹೋಗ್ಬೇಕಂದ್ರೂ ಅದು 10 ನಿಮಿಷದಾಗ ಹೋಗೋ ದಾರಿ 1 ಅವರ್ ಆಗುತ್ತೆ ಇವಾಗ, ಹಂಗೆ ಆಗಿಬಿಟ್ಟಿದೆ. ಹೌದು. ಸೊ ಇಲ್ಲಿರೋ ಜೀವನ ಅಂತೂ ಸ್ವಲ್ಪ ತುಂಬ ಹಾರೇಬಲ್ ಸರ್. ಓಕೆ. ಅದಕ್ಕೆ ತಕ್ಕಂಗೆ ಕೆಲಸನೂ ಹಂಗೆ ಇರುತ್ತೆ, ಎರ್ನಿಂಗ್ಸು ಹಂಗೆ ಇರುತ್ತೆ. ಓಕೆ. ಬಟ್ ಒಳ್ಳೆ ಚಾಯ್ಸ್ ಫಸ್ಟ್ ಮೊದಲೇ ಡಿಸೈಡ್ ಮಾಡ್ಕೊಂಡು ಬರ್ಬೇಕು ಸರ್ ಬೆಂಗಳೂರಿಗೆ ಬರೋಂಗಿದ್ರೆ. ಸೊ ನೀವು ಆ್ಯಸ್ ಅ ಕ್ಯಾಬ್ ಡ್ರೈವರ್ ಆಗಿ ನಿಮಗೆ ಮೇಜರು ಯಾವುದು ಪ್ರಾಬ್ಲಮ್ ಅಂತ ನಿಮ್ಗೆ ಅನಿಸ್ತಾ ಇದೆ ಬೆಂಗಳೂರಲ್ಲಿ? ನಮಗೆಲ್ಲ ಯಾವ್ದು ಕಾಂಪಿಟೇಷನ್ ಅನಿಸ್ತಾ ಇದೆ? ನಮಗಿರೋದೆಲ್ಲ ಟ್ರಾಫಿಕ್ ಸರ್ ಮೇಯ್ನ್. ಓಕೆ. ಮೇಯ್ನ್ ಟ್ರಾಫಿಕ್ನಲ್ಲಿ ನಮ್ಮದೆಲ್ಲ ಆಲ್ಮೋಸ್ಟ್ ಟೈಮ್ ಇರೋದೆಲ್ಲ ಅದ್ರ ಮೇಲೆ ಇರುತ್ತೆ ಸರ್. ಓಕೆ. ನಾವಿಲ್ಲಿ ರೆಸ್ಟು ಇರಲ್ಲ. ಮೋಸ್ಟ್ಲಿ ಡ್ಯೂಟಿ ಎಲ್ಲ ಟ್ರಾಫಿಕಲ್ಲೇ ಎಲ್ಲರದು ಆಲ್ಮೋಸ್ಟ್ ಆಲ್. ಯಾರಾದರೂ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರಲ್ವ, ಅವ್ರದ್ದೆಲ್ಲ ಆಲ್ಮೋಸ್ಟ್ ಇದರಲ್ಲೇ ಸರ್. ನಿಮಗೆ ಪೇ ಸ್ಕೇಲೆಲ್ಲ ಹೆಂಗಿದೆ ಆ್ಯಸ್ ಎ ಕ್ಯಾಬ್ ಡ್ರೈವರ್ ಆಗಿ? ನಿಮಗೆ ತೃಪ್ತಿ ಇದೆಯಾ ಇಲ್ವಾ? ಇನ್ನೇನಾದ್ರು ಜಾಸ್ತಿ ಮಾಡ್ಬೋದಾ? ಸರ್ ಆ್ಯಕ್ಚುಲಾಗಿ ಇವಾಗಿರೋದ್ರಾಗಂತೂ ಪಕ್ಕ ಜಾಸ್ತಿ ಮಾಡಲೇಬೇಕು ಸರ್. ಓಕೆ. ಯಾಕಂದರೆ ಈ CNG ರೇಟ್ಸ್ ಬೆಳೆದದಕ್ಕೆ, ಫ್ಯೂಲ್ ರೇಟ್ ಬೆಳೆದದಕ್ಕೆ, ಹೌದು. ಈ ರೆಂಟ್ಸ್ ಬೆಳೆದದಕ್ಕೆ ಆಲ್ಮೋಸ್ಟ್ ಎಲ್ಲ ಬೆಳೆದ್ಬಿಟ್ಟಿದೆ. ಈ ಲಾಸ್ಟ್ 1 ಇಯರ್ನಾಗೆ ಆಲ್ಮೋಸ್ಟ್ ತುಂಬ ಬೆಳೆದ್ಬಿಟ್ಟಿದೆ ಸರ್. ಓಕೆ. ಸೊ ನೆಕ್ಸ್ಟ್ ಇವಾಗ ಯಾರಾದರೂ ಬರ್ತಾರೋ ಬೆಂಗಳೂರಿಗೆ, ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಬರೋದು ತುಂಬ ಉತ್ತಮ ಸರ್. ಸೂಪರ್ ಸೂಪರ್ ಸರ್. ಸೊ ನೀವು ಈಗ ಪ್ರೆಸೆಂಟ್ ಕಂಡಿದ್ರೆ ನೋಡಿದ್ರೆ, ಸೊ LPG ಗ್ಯಾಸ್ ಆಗಲಿ, ಫ್ಯೂಯಲ್ ಆಗಲಿ, ಸೊ CNG ಅವ್ರಿಗೆ ಪರ್ಟಿಕ್ಯುಲರ್ CNG ಕಾರ್ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ದಾರೆ ನೀವು ನೋಡಿದ್ರೆ CNGಗೆಲ್ಲ. ಸೊ ಇದ್ರ ಸಂದರ್ಭಕ್ಕೆ ಏನು ಹೇಳ್ತೀರಾ ನೀವು? ಸರ್ ಇದ್ರ ಸಂದರ್ಭವಾಗಿ ನಾನು ಇವಾಗ ಲಾಸ್ಟ್ 3 ಇಯರ್ಸಿಂದ ನೋಡ್ಕೊಂಡ್ರೆ ಎಷ್ಟೋ CNG ಇವು ಬಂದಿದ್ದಾವೆ ಸ್ಟೇಷನ್ಸ್. ಹೌದು. ಸೊ ಆಲ್ಮೋಸ್ಟ್ ಅದಕ್ಕೆ ತಕ್ಕಂಗೆ ಕಾರ್ಸ್ ಕೂಡ ಬಂದಿದ್ದಾವೆ. ಹೌದು, ಜಾಸ್ತಿ ಆಗ್ತಾ ಇದೆ. ಎಷ್ಟು ಮಾಡ್ತಾ ಇದ್ದೀವೋ ಅಷ್ಟು ಎಲ್ಲರೂ ಬಂದು ಒಂದೇ ಬಾಯಲ್ಲಿ ಎಷ್ಟು ಜನ ಅಂತ ಬೀಳ್ತಿದ್ವು, ಅಷ್ಟೇ ನೀರೆಲ್ಲ ಹೋಗ್ತಾ ಇದೆ. ಹೌದು. ಆ ಥರ ಆಗಿಬಿಟ್ಟಿದೆ ಸರ್. ಆ ನೀರು ಯಾರಿಗೂ ಸಾಲ್ತಾ ಇಲ್ಲ, ಅಷ್ಟು ಜನ ಅದು ಯೂಸೂ ಇಲ್ಲ. ಅದೊಂಥರ ಕಂಜೆಸ್ಟೆಡ್ ಲೈಫ್ ಆಗಿಬಿಟ್ಟಿದೆ ಸರ್ ಬೆಂಗಳೂರು ಅಂದರೆ. ನೀವು ಇನ್ನು CNG ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಮಾಡಬೇಕಂತ ಅನ್ಕೋತಾ ಇದ್ದೀರಾ ಅಥವಾ ಕಡಿಮೆ ಇರಲಿ ಅಂತ ಹೇಳ್ತಿದ್ದೀರಾ? ಇಲ್ಲ ಸರ್, ಖಂಡಿತವಾಗ್ಲಿ ಅದು CNGನೇ ನೆಕ್ಸ್ಟ್ ಫ್ಯೂಚರ್ ಎರಡೇ ಸರ್. ಒಂದು CNG, ಇನ್ನೊಂದು ಎಲೆಕ್ಟ್ರಿಕ್. ಆಲ್ಮೋಸ್ಟ್ ಫ್ಯೂಯಲ್ ಮೇಲೆ ಇವಾಗಿರೋ ಸಿಚುವೇಶನ್ಸ್ ನೋಡ್ಕೊಂಡ್ರೆ ಫ್ಯೂಯಲ್ ಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಐತೆ ಸರ್. ಅಂದರೆ ಯಾವ ಥರ ಅಂದರೆ ಇವಾಗ ಅಷ್ಟೊಂದು ತಗೊಂಬಂದು ಇಷ್ಟು ಜನಕ್ಕೆ ಸಪ್ಲೈ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇದೆಲ್ಲ ಹೌದು ನಡೆಯಿಸ್ಬೇಕು ಅಂದರೆ ತುಂಬ ಕಷ್ಟನೇ ಸರ್. ಸೊ ಫ್ಯೂಚರಲ್ಲಿ ಇವೆರಡೇ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಓಕೆ. ಸೊ ಇವಾಗ ನೀವು ಕ್ಯಾಬ್ ಡ್ರೈವರ್ ಆಗಿ, ಸೊ ನಿಮ್ಗೆ ಸ್ಮಾಲ್ ಟ್ರಿಪ್ ಹೋಗೋದು ಒಳ್ಳೇದು ಅನ್ಸುತ್ತೆ ಅಥವಾ ಲಾಂಗ್ ಟ್ರಿಪ್ ನಿಮ್ಗೆ ಒಳ್ಳೇದು ಅನ್ಸುತ್ತೆ? ಬೆಂಗಳೂರು ಟ್ರಾಫಿಕ್ ಪರವಾಗಿ ಯೋಚನೆ ಮಾಡಿ ಹೇಳಿ. ಬೆಂಗಳೂರು ಟ್ರಾಫಿಕ್ ಪರವಾಗಿ ಯೋಚನೆ ಮಾಡಿದ್ರೆ ಶಾರ್ಟ್ ಡ್ಯೂಟೀಸೇ ಯಾವತ್ತೂ ನಮಗೆ ಪ್ರಿಫರ್ ಸರ್. ಇದಕ್ಕಂದರೆ ಹತ್ರದಲ್ಲಾಗುತ್ತೆ, ಇನ್ನೊಂದು ಎರ್ನಿಂಗ್ಸು ಉಳಿಯುತ್ತೆ. ಓಕೆ. ಇವಾಗ ನಾವು ಲಾಂಗ್ ಹೋಗ್ತೀವಿ ಅಂದರೆ ಇದು ಓಲಾ ಊಬರ್ ಮಾಡಿದಾಗ ಲಾಂಗ್ ಹೋಗ್ತಾರೆ ಒಂದು ಯೂಸ್ ಇರುತ್ತೆ ಸರ್. ಓಕೆ. ಈ ಕಂಪ್ನಿ ಡ್ಯೂಟಿ ಯಾವಾಗಾದ್ರೂ ಮಾಡ್ತೀವೋ ಇಲ್ಲ ಇದು ಮಾಡ್ತೀವಲ್ವ, ಅವಾಗ ಶಾರ್ಟ್ ಡ್ಯೂಟೀಸ್ಗೆ ಪ್ರಿಫರ್ ಮಾಡೋದು ಜಾಸ್ತಿ ಆಗುತ್ತೆ ಸರ್. ಅದ್ರ ಮೇಲೆ ನಮಗೆ ಜಾಸ್ತಿ ಇದು. ಲಾಂಗ್ ಹೋದ್ರೆ ನಮಗೆ ಯೂಸ್ ಕಡಿಮೆ ಸರ್. ಯೂಸ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ. ಓಕೆ. ಸೊ ನೀವು ಏನಾದರೂ ಇವಾಗ ಎಂಪ್ಲಾಯೀಸ್ಗೆ ಆದರೂ ಪಿಕಪ್ ಮಾಡೋಕ್ಕಂತ ಹೋಗ್ತೀರಾ. ಸೊ ಅವ್ರು 100 ಮೀಟರ್ಸ್ ಬರೋದಿಲ್ಲ. ಸೊ 200 ಮೀಟರ್ಸ್ ಮ್ಯಾಮ್ ಈ ಕಡೆ ಬನ್ನಿ ಅಥವಾ ಸರ್ ಈ ಕಡೆ ಬನ್ನಿ ಅಂತ ಅಂದಾಗ ಅವ್ರು ಬರೋಕ್ಕಾಗೋದಿಲ್ಲ. ಸೊ ಅಂಥವ್ರು ನೀವೇನು ಹೇಳಕ್ಕೆ ಹೋಗ್ತೀರಾ? ಅವ್ರಿಗೆ ಹೇಳೋದಕ್ಕನ್ನ ಸುಮ್ಮನೆ ಇರೋದು ಬೇಡ ಸರ್. ಯಾಕಂದರೆ
ಅದು ಫೇಸ್ ಮಾಡೋದು ನಮಗೆ ಮಾತ್ರ ಗೊತ್ತಾಗುತ್ತೆ. ಹೌದು. ನಿಮ್ಮ ಅಲ್ಲಿ ನಿಮ್ಮ ಕಷ್ಟಗಳು ಏನಾಗುತ್ತೆ? ಸೊ ಯೂ ಟರ್ನ್ ಮಾಡ್ಕೊಂಡು ಬನ್ನಿ ಸರ್ ಅಂತ ಹೇಳ್ತಾರೆ, 2 ಕಿಲೋಮೀಟರ್ಸು ಅಥವಾ 5 ಕಿಲೋಮೀಟರ್ಸ್ ಯೂ ಟರ್ನ್ ಮಾಡ್ಕೊಂಡು ಬನ್ನಿ ಸರ್ ಅಂತ ಹೇಳ್ತಾರೆ. ಸೊ 100 ಮೀಟರ್ ಅವ್ರು ವಾಕಬಲ್ ಮಾಡ್ಕೊಂಡು ಬರ್ಬೋದು, ಆದರೂ ಕೂಡ ಅವ್ರು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇಂಥವ್ರಿಗೆ ಏನು ಹೇಳಕ್ಕೆ ಅವ್ರಿಗೆ ಏನು ಹೇಳ್ಬೇಕು ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇದು ಮೈನ್ ಪ್ರಾಬ್ಲಮ್ ಆ್ಯಕ್ಚುಲಿ ಕ್ಯಾಬ್ ಡ್ರೈವರ್ಸ್ಗಳು. ಸೊ ಕಾಲ್ ಮಾಡಿದಾಗ 100 ಮೀಟರ್ಸ್ ಇರುತ್ತೆ, ಬಟ್ ಆದರೂ ಕೂಡ ಎಂಪ್ಲಾಯೀಸ್ ಬರೋದಿಲ್ಲ. ಹೌದು ಸರ್. ಸೊ ಯೂ ಟರ್ನ್ ಮಾಡ್ಕೊಂಡು ಬನ್ನಿ ಸರ್ ಅಂತ ಹೇಳ್ತಾರೆ. ಸೊ ಇಂಥದಕ್ಕೆ ನೀವೇನು ಹೇಳ್ತೀರಿ? ಅಂತಂದ್ರೆ ಮೋಸ್ಟ್ಲಿ ನಾವು ಏನು ಹೇಳಾರಿ ಸರ್. ಯಾಕಂದರೆ ಕೆಲವರು 4 ಹೆಜ್ಜೆ ಹಾಕಿದರೆ ಏನು ಹೋಗ್ಬಿಡುತ್ತೆ ಅಮ್ಮಂಗೆ ಮಾಡೋರಿಗೆ ನಾವು ಏನು ಹೇಳಿದ್ರೂ ಒಂಥರ ಅದು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸರ್. ನಮಗೆ ಅದು ಒಂಥರ ನೆಗೆಟಿವ್ ಕಾಮೆಂಟ್ಸ್ ನಮಗೆ ಕೊಡ್ತಾರೆ. ಹೌದು. ನಾವು ಏನು ಮಾತಾಡಿ ಹೇಳಿದ್ರು ಅದು ಅವ್ರಿಗೆ ಅರ್ಥನೇ ಆಗಲ್ಲ. ಹೌದು, ಕರೆಕ್ಟ್. ಸೊ ಅಂಥವ್ರಿಗೆ ನಾವು ಹೇಳ್ಬೇಕು ಅನ್ಕೊಂಬೋದು ಅರ್ಥ ಇಲ್ಲ. ಕರೆಕ್ಟ್. ಸೊ ವೀಕ್ಷಕರೇ ನೋಡಿ, ಅವ್ರಿಗೂ ತುಂಬ ಸಮಸ್ಯೆಗಳಿರುತ್ತೆ, ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ 100 ಮೀಟರ್ಸ್ ಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಎಲ್ಲ ಎಂಪ್ಲಾಯೀಸ್ಗೂ ಹೇಳ್ತಿದ್ದೀನಿ, ಬೆಂಗಳೂರು ಅಂತ ಇಲ್ಲ, ಯಾರು ನೋಡ್ತಾ ಇದ್ರೋ ಎಲ್ಲರಿಗೂ ಕೂಡ. ಸೊ ಆ್ಯಂಡ್ ಆಲ್ಸೋ ಸರ್, ಇನ್ನೊಂದು ಕ್ವಶನ್ ಬಂದ್ಬಿಟ್ಟು, ಸೊ ನೀವು ಲಾಂಗ್ ಟ್ರಿಪ್ಪಿಗೆ ಹೋಗ್ತೀರಾ. ಓಕೆ. ಸೊ ನಿಮಗೆ ಇವಾಗ 750 ಅವರ ಬರಲಿ, 650 ಅವರ ಬರಲಿ, ಸೊ ನಿಮಗೆ ಅಪಾರ್ಟ್ ಫ್ರಮ್ CNG ಕಾರ್ ಆಗಲಿ, ಪೆಟ್ರೋಲ್ ಕಾರ್ ಆಗಲಿ, ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗಲ್ಲ ಸರ್? ವರ್ಕೌಟ್ ಆಗಲ್ಲ ಸರ್. ಬಟ್ ಅದು ಮಾಡಿರೋದಕ್ಕೆ ಸ್ವಲ್ಪ ಅದು ಮಾಡ್ದಂಗೆ ಸರ್, ಒಂದು ಡ್ಯೂಟಿ ಮಾಡ್ದಂಗೆ, ಎಕ್ಸ್ಟ್ರಾ ಮಾಡ್ದಂಗೆ. ಓಕೆ. ಬಟ್ ಏನಂದರೆ ಇವಾಗಿರೋ ಕಂಡೀಷನ್ಸ್ನಾಗ ಅದು ಕೆಲವ್ರು ಇಡ್ತಾರೆ ಸರ್. ಓಕೆ. ಡ್ಯೂಟಿ ಒಂದು ಲಾಂಗ್ ಡ್ಯೂಟಿ, ಒಂದು ಶಾರ್ಟ್ ಡ್ಯೂಟಿ, ಒಂದು ಮೀಡಿಯಮ್ ಡ್ಯೂಟಿ ಅಂತಂದು ಹೇಳ್ತಾರೆ. ಓಕೆ. ಕೆಲವ್ರಿಗೆ ಯಾರಿಗೆ ಲಕ್ ಇದ್ರೆ ಅವ್ರಿಗೆ ಶಾರ್ಟ್ ಡ್ಯೂಟೀಸ್ ಬರ್ತವೆ. ಓಕೆ. ಅದು ಹೆಂಗೆ ಅಂಬೋದು ಕೆಲವರು ಡ್ರೈವರ್ಸ್ಗೆ ಬೇಸ್ ಗೊತ್ತು. ಹೌದು. ಸ್ವಲ್ಪ ಜನರಿಗೆ ಪಾಪ 30 ಕಿಲೋಮೀಟರ್ 40 ಕಿಲೋಮೀಟರ್ ಬರಬೇಕಂದ್ರೆ ಕೆಲವರಿಗೆ ವಾಂಟೆಡ್ ಆಗಿ ಲಾಂಗ್ಗೆ ಹೋಗೋ ಹೊತ್ತು ಟೈಮ್ ಬರುತ್ತೆ. ಓಕೆ. ಸೊ ಆ ಸಿಚುವೇಶನ್ಸು ಫೇಸ್ ಮಾಡಿದ್ದು ಜಾಸ್ತಿ ಇರ್ತವೆ. ಆಲ್ಮೋಸ್ಟ್ ನಾನು ಪರ್ ಡೇಗೆ 250, 280, 300, ಓಕೆ, 380 ತನಕ ಟ್ರಾವೆಲ್ ಮಾಡಿದ್ದಿದೆ ಸಿಟಿದಲ್ಲಿ ಈ ಟ್ರಾಫಿಕಲ್ಲೇ. ಓಕೆ. ಸೊ ಹಂಗಿರುತ್ತೆ ಲೈಫು. ಸ್ವಲ್ಪ ಆಲೋಚನೆ ಮಾಡಿರಿ ಯಾರೇ ಬರಲಿ. ಓಕೆ ಸರ್. ಸೊ ಇನ್ನೊಂದು ಬಂದು ನೆಕ್ಸ್ಟ್ ಕ್ವಶನ್ ಬಂದು, ಸೊ ಈಗ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬೆಂಗಳೂರಲ್ಲಿ. ಸೊ ನೆಕ್ಸ್ಟ್ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣ ನಿಮಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ನೀವು ಅನ್ಕೋತಾ ಇದ್ದೀರಿ ಫ್ಯೂಚರಲ್ಲಿ? ಸರ್ ಇದು 2 ರಕವಾಗೂ ಇದೆ ಸರ್. ಒಂದು ರಕವಾಗಿ ನಮಗೆ ಟ್ರಾಫಿಕ್ ಕಡಿಮೆ ಅಂತ ಅನ್ಕೋಬೋದಕ್ಕೂ ಅದೊಂದು ಪ್ಲಸ್ ಪಾಯಿಂಟು. ಒಂದು ವೇಳೆ ಇದರಿಂದ ನಮಗೆ ಡ್ಯೂಟೀಸ್ ಕಡಿಮೆ ಆಗುತ್ತೆ ಅಂತಂದು ನಾವು ಭಾವಿಸಲೇಬೇಕು. ಓಕೆ. ಮೇಯ್ನ್ ಏನು. ಸೊ ನೀವು ಹೇಗೆ ಥಿಂಕ್ ಮಾಡ್ತಿದ್ದೀರಾ? ಡ್ಯೂಟೀಸ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋತಿದ್ದೀರಾ, ಕಡಿಮೆ ಆಗುತ್ತೆ ಅನ್ಕೋತೀರಾ? ಇದು ಜಸ್ಟ್ ಪ್ರಿಡಿಕ್ಷನ್ ಅಂತ ಅನ್ಕೊಳ್ಳಿ. ಒಂದು ಪ್ರಿಡಿಕ್ಷನ್ ಅಂದ್ರೆ ಏನೋ ಕಡಿಮೆನೇ ಆಗುತ್ತೆ ಸರ್. ಕಡಿಮೆ ಆಗುತ್ತೆ ಅಂತ ಅನ್ಕೋತೀರಾ? ಪಕ್ಕ ಸರ್. ಎದಕ್ಕಂದರೆ ಆಲ್ಮೋಸ್ಟ್ ಆಲ್ ಇವಾಗ ಯಾರಾದರೂ ಮೆಟ್ರೋ ಸ್ಟೇಷನ್ಗಳು ಇವೆಲ್ಲ ಆದಾಗ ಆಟೋಸ್ ಜಾಸ್ತಿ ಆಗ್ತಾವೆ. ಹೌದು. ಆಟೋಸ್ ನಿಯರ್ ಬೈ ಅವೇ ಜಾಸ್ತಿ ಆಗ್ತಾವೆ. ಇವ್ರು ಏನು ಮಾಡಿಬಿಡ್ತಾರೆ, ಇಷ್ಟು ಟ್ರಾಫಿಕಲ್ಲಿ ಹೋಗೋದ್ರ ಬದಲು ಮೆಟ್ರೋದಲ್ಲಿ ಹೋದರೆ ಒಂದು 20 ಮಿನಿಟ್ಸಲ್ಲಿ ಹೋಗ್ತೀವಿ. ಒಂದು 40-50 ಮಿನಿಟ್ಸ್ ಆಗೋ ಟ್ರಾವೆಲ್. ಸೊ 20 ಮಿನಿಟ್ಸಲ್ಲಿ ಆಟೋ ಪ್ರಿಫರ್ ಮಾಡ್ತಾರೆ, ಕ್ಯಾಬ್ ಹೋದರೆ ಕಷ್ಟ ಆಗುತ್ತೆ. ಹೌದು. ಸೊ ನೀವು ಆಲ್ಮೋಸ್ಟ್ ಗೊತ್ತಿದೆ, ಸೊ ಪ್ಯಾಂಡಮಿಕ್ ಬಂದಾಗ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಸ್ಗಳಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗಿದೆ. ಹೌದು. ಸೊ ನೀವು ಅದರದ್ದು ಏನಾದರೂ ಎಕ್ಸಾಂಪಲ್ ಇದೆಯಾ, ನೀವು ಫೇಸ್ ಮಾಡಿರೋದು ಏನಾದರೂ ಪ್ರಾಬ್ಲಮ್ಮು? ಅಂದರೆ ಅದರದ್ದು ತುಂಬಾ ಇದೆ ಸರ್. ಅಂದರೆ ನಾನು ಫೇಸ್ ಮಾಡಿಲ್ಲ, ಅಲ್ಲಿ ನನ್ಕನ್ನ ಮುಂಚೆ ಇದ್ದರು ಅವ್ರು ಫೇಸ್ ಮಾಡಿದ್ದು ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಓಕೆ, ಯಾವ್ದಾದ್ರು ಒಂದು ಉದಾಹರಣೆ. ಅವರು ಈ ಪ್ಯಾಂಡಮಿಕ್ಗೆ ಸ್ವಲ್ಪ ಭಯಪಟ್ಟು ಸ್ವಲ್ಪ ಯಾವುದೋ ಒಂದು ಬಂಡವಾಳ ಹಾಕಿ ಕಾರ್ ತಗೊಂಡು ಓಕೆ ಇಮಿಡಿಯೇಟಾಗಿ ಬಿಟ್ಟೋಗೋ ಸಿಚುವೇಶನ್ ಬಂದಾಗ ಅವರು 10 ಲಕ್ಷದ ಕಾರ್ನ ಬರೀ 5 ಲಕ್ಷಕ್ಕೆ 4 ಲಕ್ಷಕ್ಕೆ ಸೇಲ್ ಮಾಡಿ ಓಕೆ ಅವರು ಮನೆಗೆ ಹೋಗಿದ್ದೂ ಇದ್ದಾವೆ. ಅವರು ಎಷ್ಟೋ ಲಾಸ್ಗಳ್ನಾಗ ಹೋಗಿದ್ದರು. ಅಸಲು ಕೆಲವರಾದರೆ ಮಾರ್ನಿಂಗಿನಿಂದ 500 ರೂಪಾಯಿ ಕೂಡ ಎರ್ನ್ ಮಾಡಲಾರ್ದ ಸಫರ್ ಇದ್ದವ್ರು ಕೂಡ ಇದ್ದಾರೆ ಸರ್. ಅವಾಗ ಎದಕ್ಕಂದರೆ ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗುತ್ತೆ ಎಂಬ ಒಂದು ಇಂಟೆನ್ಷನ್ಸ್ನೇ ಕ್ಯಾಬ್ನ ಯಾರು ಪ್ರಿಫರ್ ಮಾಡ್ತಾ ಇದ್ದಿದ್ದಿಲ್ಲ ಅವಾಗ. ಹೌದು ಸರ್. ಆ್ಯಂಡ್ ಆಲ್ಸೋ EMI ಕಟ್ತಿರೋರ್ಗೂ ಕಷ್ಟ ಆಗ್ತಾ ಇದ್ದಾಗ ಅವಾಗ ಇನ್ನೂ ಬರ್ಡನೇ ಅಲ್ಲ ಸರ್. ಇನ್ನೂ ಒಂದು EMI ಡ್ಯೂ ಇದ್ದಾಗೂ ಅವಾಗ ಎಷ್ಟು ಪ್ರೆಸರ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಪ್ರೆಸರ್ ಆಗ್ತಾ ಇತ್ತು. ಹೌದು. ಸೊ ಇವಾಗ ಓಲಾ ಗಾಡಿ ಎಲ್ಲ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ್ಯಸ್ ಎ ಕ್ಯಾಬ್ ಡ್ರೈವರ್ ಆಗಿ, ನಿಮ್ಮ ಅನಿಸಿಕೆ? ಸೊ ಟೆಕ್ನಾಲಜಿ ತುಂಬ ಅಂದರೆ ತುಂಬ ಫಾರ್ವರ್ಡ್ ಬರ್ತದೆ ಇಂಡಿಯಾದಲ್ಲಿ. ಸೊ ಓಲಾ ಕ್ಯಾಬ್ ಯೂಸ್ ಮಾಡ್ತಾ ಇದ್ದಾರೆ ಬೈಕಲ್ಲೇ. ಸೊ ಆ್ಯಸ್ ಎ ಆಟೋದವರಾಗಲಿ ಅಥವಾ ಕ್ಯಾಬ್ ಡ್ರೈವರ್ ಆಗಲಿ ನೀವು ಏನಂತ ಹೇಳಬೇಕು ಅಂತ ಅನ್ಕೋತಾ ಇದ್ದೀರಾ? ಅಂದರೆ ಪ್ರೆಸೆಂಟ್ ಇವಾಗ ಇಲ್ಲಿರೋ ಜೀವನಕ್ಕೆ ತಕ್ಕಂಗೆ ಒಬ್ಬೊಬ್ಬರು ಒಂದೊಂದು ಡ್ಯೂಟಿ ಮಾಡ್ತಾ ಇರ್ತಾರೆ ಸರ್. ಹೌದು. ಅದು ನಾವು ತಪ್ಪಿಸ್ಲಾರ್ದು ಕೆಲವು ಇರ್ತಾವೆ. ಹೌದು. ನಾವು ಡಿಮ್ಯಾಂಡ್ ಮಾಡಿದ್ರು ಕೆಲವು ಆಗ್ಲಾರ್ದು ಇರ್ತಾವೆ. ಹೌದು. ಸೊ ಅದ್ರ ಸಲುವಾಗಿ ಇಷ್ಟಕ್ಕನ ನಾವು ಏನು ಹೇಳರ್ವಿ, ಇದಕ್ಕಂದ್ರೆ ನಾವು ಸ್ಟ್ರೈಕ್ ಮಾಡ್ಬೋದು ಕೆಲವತ್ತಲ್ಲಿ,
ನಾವು ಏನು ಮಾಡಿದ್ರು ಅದು ಕೆಲವು ನಡೆಯೋದಿಲ್ಲ, ಅವು ಅವಸರಗಳು ಇಲ್ಲ ಸರ್. ಸೊ ನೀವು ಹೇಳಿದಿರೋ ಪ್ರಕಾರ ಬಂದರೆ ಇದು ನಿಮ್ಮದು ಪೂರ್ತಿ ಟೈಮ್ ದುಡಿಮೆ ಆ್ಯಸ್ ಎ ಕ್ಯಾಬ್ ಡ್ರೈವರ್ ಆಗಿ. ಹೌದು. ಅವ್ರು ಬಂದ್ಬಿಟ್ಟು ಸೊ ಪಾಕೆಟ್ ಮನಿಗಾಗಲಿ ಇಲ್ಲಾಂದರೆ ಸಾಯಂಕಾಲ ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ಬಿಟ್ಟು ಇದೆಲ್ಲ ಮಾಡ್ತಾ ಇರ್ತಾರೆ, ರಾಪಿಡೋ ಮಾಡ್ತಾ ಇರ್ತಾರೆ. ಸೊ ಇಂಥವ್ರು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಒಳ್ಳೇದೇ ಸರ್. ಅದನ್ನು ಇದಕ್ಕಂದರೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಬಟ್ ಎಲ್ಲ ಟೈಮಲ್ಲಿ ಎಲ್ಲರಿಗೂ ಒಳ್ಳೇದಾಗಲ್ಲ. ಹೌದು. ಮೇಯ್ನ್ ಏನಂದರೆ ಒಂದೊಂದು ದಿವಸ ಒಬ್ಬರಿಗೆ ನಿಮಗೆ ಬಂದು ತುಂಬ ಎಫೆಕ್ಟ್ ಆಗುತ್ತೆ ಅದು ಫಸ್ಟ್ ಬಂದು. ಹೌದು ಸರ್. ಆಟೋದವ್ರಿಗೂ ಇನ್ನೂ ತುಂಬ ಎಫೆಕ್ಟ್ ಆಗುತ್ತೆ. ಹೌದು ಸರ್. ಓಕೆ. ಸೊ ಸರ್ ನೆಕ್ಸ್ಟ್ ಕ್ವಶನ್ ಬಂದರೆ ನೀವು ಎಷ್ಟು ಡ್ಯೂಟಿ ಮಾಡ್ತೀರಾ ಆ್ಯಸ್ ಎ ಕ್ಯಾಬ್ ಡ್ರೈವರ್ ಆಗಿ ಇನ್ ಬೆಂಗಳೂರಲ್ಲಿ? ಆ್ಯಸ್ ಎ ಕ್ಯಾಬ್ ಡ್ರೈವರ್ ಆಗಿ 6-7 ಡ್ಯೂಟೀಸ್ ಮಾಡ್ತೀನಿ ಸರ್. 6-7 ಡ್ಯೂಟೀಸ್ ಮಾಡ್ತೀರಾ? 6-7 ಡ್ಯೂಟೀಸ್. ಸೊ ಎಷ್ಟುವರೆಗೂ ಪುಷ್ ಮಾಡ್ಬೋದು ನೀವು ಸಪೋಸ್ ಮಾಡೋಕ್ಕೆ ಹೋದರೆ, ಬೆಳಗ್ಗೆಯಿಂದ ನೈಟ್ವರೆಗೂ ಮಾಡಿದ್ರೆ? ಅಂದರೆ ನಂದು ಎರ್ಲಿ ಮಾರ್ನಿಂಗ್ 5:30 to 6 ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಆ ಟೈಮಲ್ಲಿ ಮನೆ ಬಿಟ್ಟವನು ನೈಟು 9, 11:30, Okay. 12 ಸರ್ 2ಗೆ ಹೋಗಿದ್ದು ಇದ್ದಾವೆ. ಓಕೆ. ಮತ್ತು ಸೇಮ್ 6ಗೆಲ್ಲ ಮನೆ ಬಿಡಬೇಕಾಗುತ್ತೆ. ಸೊ Okay. ಆಲ್ಮೋಸ್ಟ್ ಒಂದು 4 to 5 hours ನಾನು ಮನೇಲಿ ಇರ್ತೀನಿ. ಉಳಿದಿದ್ದೆಲ್ಲ ಆಲ್ಮೋಸ್ಟ್ ನನ್ನ ಜರ್ನಿ ಡ್ಯೂಟಿದಲ್ಲೇ ಇರುತ್ತೆ ಸರ್. ಇಲ್ಲಿರೋ ಟ್ರಾಫಿಕ್ಗೆ 6 ಡ್ಯೂಟಿ ಆಗ್ತವೆ ಸರ್, ಅಷ್ಟು ಟೈಮಿಂಗೆ. ಆಲ್ಮೋಸ್ಟ್ ನಾನು 18-19 hours ಮಿನಿಮಮ್ ಇರುತ್ತೆ ಸರ್ ನನ್ನ ಡ್ಯೂಟಿ. ಸೊ ಅಷ್ಟು ಕಷ್ಟ ಇದೆ ನಿಮಗೆ ಸೊ ಈ ಟ್ರಾಫಿಕಲ್ಲಿ? ಎರ್ನಿಂಗ್ಸ್ ಮಾಡೋದಕ್ಕೆ ಅಷ್ಟು ಕಷ್ಟ ಇದೆ ಸರ್. ಇಲ್ಲಾಂದರೆ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಡ್ತವೆ, ಇಲ್ಲಿ ಇರೋದಕ್ಕೂ ಆಗಲ್ಲ. ಹೌದು. ಈ ರೆಂಟ್ಸ್ಗೆ ಬಾಡಿಗೆ ಜಾಸ್ತಿ ಇದೆ. ಇವಾಗೆಲ್ಲ ವೆಜಿಟೇಬಲ್ಸ್ ಇವೆಲ್ಲ ಒಂದೊಂದು ಸೀಸನ್ಗೆ ಒಂದೊಂದು ರೇಟ್ ಬೀಳ್ತಾವ. ಹೌದು. ಅದು ಯಾವ ಸೀಸನ್ ಅಂಬೋದು ಹೇಳೋಕ್ಕಾಗಲ್ಲ, ಬಟ್ ಅದು ಪಕ್ಕ ನಮ್ಮ ಇಯರಿಂಗ್ಸ್ ಮೇಲೇ ಡಿಪೆಂಡ್ ಆಗುತ್ತೆ ಎಲ್ಲದಕ್ಕೆ. ಕರೆಕ್ಟ್ ಸರ್. ಸೊ ಮನೆಯಲ್ಲಿ 4-5 ಜನ ಇದ್ದಾರೆ ಅಂದರೆ ಒಬ್ಬರು ದುಡಿಯೋರು ಇರಲೇಬೇಕು ಬೆಂಗಳೂರಲ್ಲಂತೂ, ಆ ಮಟ್ಟಿಗೆ ಇದಾಗಿದೆ. ಇವಾಗಿರೋದ್ರಾಗ ಒಬ್ಬರಿದ್ರೆ ಸರೋಗಲ್ಲ ಸರ್, 4 ಜನ ಇದ್ರೂ ಕೂಡ ಸರೋಗಲ್ಲ. ಹೌದು, ಕರೆಕ್ಟ್. ಅದು ಎದಕ್ಕಂದರೆ ಒಬ್ಬೊಬ್ರು ಸ್ಯಾಲ್ರಿ ಒಬ್ಬೊಬ್ರು ಥರ, ಒಬ್ರಿಗೆ ಎಜುಕೇಷನ್ ಪರವಾಗಿರ್ಬೋದು, ಇನ್ನೊಬ್ರು ಲೇಬರ್ ಪರವಾಗಿರ್ಬೋದು, Okay. ಇನ್ನೊಬ್ರು ಓನ್ ಬಿಸ್ನೆಸ್ ಪರವಾಗಿರ್ಬೋದು. ಚಿಕ್ಕ ಬಿಸ್ನೆಸ್ ಅಂದರೆ ಸ್ಟಿಚಿಂಗ್ ಆಗಲಿ ಇನ್ನೇನನ್ನಾಗಲಿ, ಹೌದು. ಈ ಎಲ್ಲ 4 ಜನ ಮಾಡಿದ್ರು 4 ಜನಕ್ಕೆ ಸರಿ ಹೋಗ್ಬೋದು, ಹೋಗ್ಲಾರ್ದಿರ್ಬೋದು. ಓಕೆ. ಅಂಥ ಸಿಚುವೇಶನ್ಸ್ ಇಲ್ಲಿದ್ದಾವೆ. ಸೊ ನಿಮಗೆ ಯಾವುದು ನಿಮಗೆ ಪೀಕ್ ಟೈಮ್ ಅಂತ ಹೇಳ್ತೀರಾ? ಮಧ್ಯಾಹ್ನ ಅಂತ ಹೇಳ್ತೀರಾ ಅಥವಾ ಬೆಳಗ್ಗೆ ಅಥವಾ ಸಾಯಂಕಾಲ? ಪೀಕ್ ಡ್ಯೂಟೀಸ್ ಅಂದರೆ ಆಲ್ಮೋಸ್ಟು ಮಾರ್ನಿಂಗೇ ನಮಗೆ ಸ್ಟಾರ್ಟ್ ಆಗ್ತದೆ ಸರ್. ಓಕೆ. ಆಫ್ಟರ್ 8ನಿಂದ 11ವರೆಗೆ ಪೀಕಲ್ಲಿ ಇರುತ್ತೆ ಸರ್ ಟ್ರಾಫಿಕ್ ಎಲ್ಲ ಬೆಂಗಳೂರು. ಓಕೆ. ಆಮೇಲೆ 3ನಿಂದ ಮಧ್ಯಾಹ್ನ 3ನಿಂದ ಇನ್ನು ನೈಟ್ 9, 10 ಒಂದೊಂದು ಸರ್ ಮಳೆ ಬಂದರೆ ಇನ್ನು ಹೇಳಾರಿ ಸರ್. ಇನ್ನು ಓಕೆ. ವಿತಿನ್ 10-20 ಕಿಲೋಮೀಟರ್ಸ್ ಕೂಡ 2 hours 2.5 hours ತಗೊಂಡಿದ್ವು ಇದ್ದಾವೆ. ಹಿಡಿಯುತ್ತೆ. ಸೊ 2 hours ಆಗೇ ಆಗುತ್ತೆ. ಸೊ ಹಾಗೆ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಅಥವಾ 30 ಕಿಲೋಮೀಟರ್ಸ್ ಹೋಗ್ಬೇಕಂದ್ರೆ 2 hours ರೀಚ್ ಹಾಗೆ ಆಗುತ್ತೆ ಸರ್. ಸೊ ಇವಾಗ ದುಡಿಮೆಗೆ ಬಂದರೆ ಆ್ಯಸ್ ಎ ಕ್ಯಾಬ್ ಡ್ರೈವರ್ಗೆ, ಸೊ ಮೇಯ್ನ್ ಕ್ವಶನ್ ಬಂದ್ಬಿಟ್ಟು ಎಲ್ಲ ಜನರಿಗೂ, ಸೊ ಕ್ಯಾಬ್ ಡ್ರೈವರ್ಸ್ಗಳು ಎಷ್ಟು ದುಡಿತಾರೆ? ಸೊ ನೀವು ವೀಕ್ಲಿ ವೈಸು ಹೇಳಿ, ಮಂತ್ಲಿ ವೈಸು ದುಡಿಯೋರ್ದು ಹೇಳಿ, ಅಥವಾ ಡೇ ವೈಸ್ ದುಡಿಯೋರು ಇದ್ದಾರೆ, ಸೊ ಓಲಾ ಯೂಬರ್ ಮಾಡೋರು. ಸೊ ಯಾವ ಥರ ಎಷ್ಟು ಇನ್ಕಮ್ ಬರುತ್ತೆ ಅಂತ ನಿಮ್ಮ ಪ್ರಕಾರ? ಸರ್ ಓಲಾ ಊಬರ್ ಬಂದು ಮಾಡಂಗಿದ್ರೆ ಮ್ಯಾಂಡೇಟ್ರಿ ಆಗಿ ಸಾಟರ್ಡೆ ಸಂಡೇ ಪಕ್ಕಾ ಮಾಡಲೇಬೇಕು. ಓಕೆ. ಸೊ ಈ ಸಾಟರ್ಡೆ ಸಂಡೇ ಮಾಡಬೇಕು ಅಂದರೆ ಉಳಿದಿದ್ದು 5 ಡೇಸ್ನಾಗ ನೀವೊಂದು 15,000 ಮಾಡಿದ್ರಿ, ಈ ಒಂದು 2 ಡೇಸಲ್ಲಿ ಒಂದು 7-8,000 ಮಾಡ್ಬೋದು. ಆಲ್ಮೋಸ್ಟ್ 7-8,000 ಮಾಡ್ಬೋದು ವೀಕ್ಷಕರೇ. 7-8,000 ಮಾಡ್ಬೋದು ಅಂತ ಹೇಳ್ತಿದ್ದಾರೆ 2 ಡೇಸಲ್ಲಿ. Okay. ಅದು ನೀವು ಏನಂದರೆ ಮಾರ್ನಿಂಗ್ ಬಂದು ನೈಟ್ ಎಲ್ಲ ಮಾಡಿಕೊಂಡು, ಓಕೆ. ಸೊ ಒಂದು ವೇಳೆ ಸಾಟರ್ಡೆ ಕಾರಲ್ಲೇ ಸ್ಟೇ ಆಗಬೇಕಾಗುತ್ತೆ ಕೆಲವು ಸಾರಿ ಎರ್ನಿಂಗ್ಸ್ ಬೇಕು ಅಂದಾಗ. ಅದೇ ಅಷ್ಟು ಕಷ್ಟದಲ್ಲಿ ನೀವು ದುಡಿಮೆ ಮಾಡಲೇಬೇಕು ಅಂತ ಹೇಳಿದ್ರೆ ಸೊ ಇಷ್ಟು ಮಾಡ್ಬೋದು ಅಂತ ಈ ಥರ ಮಾಡಬೇಕಾಗುತ್ತೆ. ಓಕೆ. ಇವಾಗ 8-10 ಸಾವಿರ ದುಡಿಬೇಕು ಅಂದಾಗ ನೀವು ಅದಕ್ಕೆ ತಕ್ಕಂಗೆ ಫೇಸ್ ಮಾಡಲೇಬೇಕು. ಓಕೆ. ನೀವು ಫ್ರೀಡಮ್ನಾಗ ಇವಾಗ ಸಾಟರ್ಡೆ ಸಂಡೇನೇ ಎಲ್ಲರೂ ಮನೇಲಿ ಇರ್ತಾರೆ, ನಾನು ಫ್ರೀಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಾಗ ಓಕೆ. ಸೊ ಆಲ್ಮೋಸ್ಟ್ ನೀವು ಕಂಪ್ನಿ ಡ್ಯೂಟಿ ಪ್ರಿಫರ್ ಮಾಡೋದೇ ಉತ್ತಮ. ಓಕೆ. ಎದಕ್ಕಂದರೆ ನೀವು ಈ 5 ಡೇಸಲ್ಲಿ ದುಡಿದು ಆ 2 ಡೇಸಲ್ಲಿ ಮನೇಲಿ ಇರ್ಬೋದು. ಇಲ್ಲ ನೀವು ಓಲಾ ಊಬರೇ ಮಾಡ್ತೀನಿ ಅಂದಾಗ ಓಕೆ. ಪಕ್ಕ ಮ್ಯಾಂಡೇಟರಿ ಆಗಿ ಸಾಟರ್ಡೆ ಸಂಡೇ ಮಾಡಿದ್ರೇ ಯೂಸು. ಸೊ ಮಂತ್ಲಿ ಮಾಡೋರ್ದು ಎಷ್ಟು ಇರುತ್ತೆ ಅಂತ ಹೇಳ್ತೀರಾ ನೀವು, ಸ್ಯಾಲ್ರಿ ಅಥವಾ ಪ್ಯಾಕೇಜ್? ಅಂದರೆ ಇವಾಗ ಓಲಾ ಊಬರ್ ಮಾಡೋರ್ದು ಹೆಂಗಿರುತ್ತೆ ಅಂದರೆ ಸರ್, ಇವಾಗ ಅಂದಾಜು ಹೇಳಿ. ಸೊ ಇಷ್ಟೇ ಅಂತ ಇಲ್ಲ, ಅಟ್ಲೀಸ್ಟ್ ಜನರಿಗೆ ಗೊತ್ತಾಗಬೇಕು ಅಂತ ಅಷ್ಟೇ ನನ್ನ. ಅಂದರೆ ಇಲ್ಲಿ ಇನ್ನೊಂದು ಏನಂದರೆ ಸರ್, ಕಾರ್ನ ಬಟ್ಟಿ ಕಾರ್ನ ಹಿಡಿದು ಡ್ರೈವರ್ ಸ್ಟ್ಯಾಮಿನ ಹಿಡಿದು ಅವರು ಡ್ರೈವರ್ಸ್ದು ಒಂದು ಎಸ್ಟಿಮೇಟ್ನ
ಕರೆಕ್ಟಾಗಿ ಅವರು ಕ್ಯಾಚ್ ಅವ್ರೊಂದು ಮಾಡ್ಕೊಂಡು ಯೋಚನೆ ಇರುತ್ತೆ. ಸೊ ಇಳಿಬೇಕಾದ್ರೆ ಅವ್ರದೊಂದು ಎಷ್ಟ್ ಪ್ಲಾನ್ ಮಾಡ್ಬೇಕಂತ. ಹೌದು. ಅವ್ರದೊಂದು ಪ್ಲಾನ್ಲೇ ಟ್ರೈ ಮಾಡಿದ್ರೇನೆ ಅದು ಅಷ್ಟುವರೆಗೆ ಆಗುತ್ತೆ ಸರ್. ಒಂದು ಪ್ಲಾನ್ ಇಲ್ದಂಗೆ ನಾವು ಏನು ಮಾಡಿದ್ರು ಅದಷ್ಟೇ. ಸೊ ತಿಂಗಳ ಎಷ್ಟು ಮಾಡ್ಬೋದು ಅಂತ ಅನ್ಕೋತಾ ಇದ್ದೀರಿ? ತಿಂಗಳ ವೈಸ್ ಕಂಪನಿ ದರ ಆಗಿರಲಿ ಅಥವಾ ಓಲಾ ಉಬರ್ ಮಾಡಿರೋದಾಗಿರಲಿ, ನಾರ್ಮಲ್ ಆಗಿರಲಿ. ಇವಾಗ ಓಲಾ ಉಬರ್ದು ಅಂದರೆ ಚಿಕ್ಕ ಗಾಡಿಗಳ್ದು ಒಂದೊಂದು ಥರ ರೇಟ್ ಇರುತ್ತೆ ಸರ್. ಇವಾಗ ಓಕೆ ಪರ್ ಡೇಗೆ ಒಂದು 2500 3000 ಮಾಡ್ಬೋದು. ಓಕೆ. ಬಟ್ ಅದರಲ್ಲಿ CNG ಹೋಗಿ ಸ್ವಲ್ಪ ಮೇಂಟೆನೆನ್ಸ್ ಹೋಗಿ ಸ್ವಲ್ಪ ಉಳಿಯೋದು ಕೂಡ ಅಲ್ಲಿಗೆ ಇರುತ್ತೆ ಸರ್. ಹೌದು. ಸೊ ಮಂತ್ಲಿ ಎಷ್ಟು ಹೋಗುತ್ತೆ, ಎಷ್ಟು ಉಳಿಯುತ್ತೆ ನಿಮಗೆ? ಅಂದರೆ ಇವಾಗ ನಾನೊಂದು ಪರ್ ಡೇಗೆ 4000 ಹಂಗೆ ಎರ್ನ್ ಮಾಡಿದರೆ ನಾನು ಆಲ್ಮೋಸ್ಟ್ ಒಂದು 4500 ಎರ್ನ್ ಮಾಡ್ತೀನಿ ಪರ್ ಡೇಗೆ. ಓಕೆ. ಸೊ ಆಲ್ಮೋಸ್ಟ್ ನಂದು 85,000 to 90,000 ಬಿಲ್ ಆಗುತ್ತೆ ಎವ್ರಿ ಮಂತ್. ಓಕೆ. ಸೊ ಇದರಲ್ಲಿ ಏನಂದರೆ ನಾವು ಲೀವ್ ಹಾಕ್ಕೊಂಡಂಗೆಲ್ಲ ಡಿಡಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಲೀವ್ಸ್ ಇರಲ್ಲ. ಸೊ ನಾವು ಒಂಥರ ಲೇಬರ್ಸೇ. ಓಕೆ. ಸೊ ನಾವು ಎಷ್ಟು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂದರೆ ಅಷ್ಟು ನಮಗೆ ಪರ್ಫೆಕ್ಟ್ ಇನ್ಕಮ್ ಬರುತ್ತೆ. ಸೊ ಇದರಲ್ಲಿ ಮೇಯ್ನ್ ಏನಂದರೆ ನಾವು ಒಂದು 80 ಅಂದ್ಕೊಳ್ರಿ ಪರ್ ಮಂತ್ಗೆ. ಓಕೆ. ಸೊ ನಮಗೆ CNGಗೆ EMIಗೆಲ್ಲ ಹೋಗಿ ಒಂದು 30-35 ನಮ್ಮ ಕೈಗೆ ಬರ್ಬೋದು ಸರ್. ಸೊ ಅದರಲ್ಲಿ ನೀವು ಮನೆ ಮೇಂಟೆನೆನ್ಸ್ ಎಲ್ಲ ಮಾಡಬೇಕಾಗುತ್ತೆ. 35 ಅಲ್ಲೇ. ಸೊ 30-35. ಸೊ ನೋಡಿ ವೀಕ್ಷಕರೇ, ಸೊ ನೀವು ಕೇಳ್ದಂಗೆ ಸೊ ಇವ್ರದ್ದು ಬಜೆಟ್ ಆಗಲಿ, ಇವ್ರದ್ದು ಪೇ ಸ್ಕೇಲ್ ಆಗಲಿ, ಸೊ ಹೇಗಿದೆ ಅಂತ ಅವ್ರು ಕ್ಲೀನಾಗಿ ವಿವರಿಸ್ತಾ ಇದ್ದಾರೆ. ಒಂದು ವಾರದ್ದಾಗಲಿ, ತಿಂಗಳದ್ದಾಗಲಿ, ಸೊ ಎಲ್ಲ. ಸೊ ಪೆಟ್ರೋಲ್ಗಾಗಲಿ, CNG ಗಾಡಿ ಇರೋರಾಗಲಿ ಅದೆಲ್ಲ ಬಿಟ್ಟು ಇವ್ರಿಗೆ 30-35 ಒಳಗಡೆ ಇದಾಗುತ್ತೆ ಅಂತ. ಬಟ್ ಏನೋ ಸರಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಂದು, ಸೊ ಹೊಸ ಡ್ರೈವರು ಯಾರು ಕ್ಯಾಬ್ ಡ್ರೈವರ್ ಆಗಿ ಬರಬೇಕಂತ ಅಂದ್ಕೊಂಡ್ರೆ ಸೊ ನೀವೇನು ಅಡ್ವೈಸ್ ಕೊಡ್ತೀರಾ ಆ್ಯಸ್ ಎ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ? ಆ್ಯಸ್ ಎ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ನಾನು ಬಂದು ಫಸ್ಟ್ ಬನ್ನಿ, ಬರಂಗಿದ್ರೆ ಮಾತ್ರ ಕಾರ್ ತಗೋಬೇಡ್ರಿ. ಓಕೆ. ಪ್ರಿಫರ್ ಮಾಡಬೇಡ್ರಿ. ಆ್ಯಸ್ ಎ ಡ್ರೈವರ್ ಆಗಿ ಜಾಯ್ನ್ ಆಗ್ರಿ. ಎಷ್ಟು ಎರ್ನಿಂಗ್ಸ್ ಬರುತ್ತೋ ನೋಡ್ರಿ. ಓಕೆ. ಅದು ಎರ್ನಿಂಗ್ಸು ನಿಮ್ಮ ಓನರ್ಗೆ ವರ್ಕೌಟ್ ಆಗುತ್ತಾ ಇಲ್ವಾ? ಓಕೆ. ಅದು ವರ್ಕೌಟ್ ಆಗುತ್ತೆ ಅಂದರೆ ಅವ್ರನ್ನ ಕೇಳ್ಕೊಂಡು ನೀವು ಮುಂದಕ್ಕೆ ಹೋಗ್ರಿ. ಎದಕ್ಕಂದರೆ ಅವ್ರಿಗಿದ್ದಷ್ಟು ಪ್ಲ್ಯಾನ್ ನಿಮಗಿರಲ್ಲ. ಹೌದು, ಕರೆಕ್ಟ್ ಸರ್. ಇನ್ನೊಂದು, ಒಂದು ವೇಳೆ ನೀವಾಗಿ ಬಂದು ಡ್ರೈವರ್ ಆಗಿ ಮಾಡಿಕೊಂಡು ಡೈರೆಕ್ಟ್ ತಗೊಂಡು ಆಗಿ ಮಾಡ್ತೀನಿ ಅಂತಂದು ಏನೇನು ಅಲ್ಲಿ ಫೇಸ್ ಮಾಡ್ತೀನಿ ಅಂದ್ಕೊಂಡ್ರೆ ಓಕೆ ಅವಾಗ ಪ್ರಾಬ್ಲಮ್ಸೇ ಫೇಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆ ಥಾಟ್ ಬಿಟ್ಬಿಡ್ರಿ. ಫಸ್ಟ್ ಒಂದು ಪ್ಲ್ಯಾನ್ ಮೇಲೆ ಬರ್ರಿ. ಸೊ ನೀವು ಹಂಗಂದ್ರೆ EMIಗೆ ಇಳಿಬೇಡಿ ಫಸ್ಟ್ ಅಂತ ಹೇಳ್ತಾ ಇದ್ದೀರಾ? ಹೇಳ್ತೇನೆ ಸರ್. ಓಕೆ. ಆ್ಯಸ್ ಎ ಡೈರೆಕ್ಟಾಗಿ ಇಳಿಬೇಡ್ರಿ. ಓಕೆ. ಫಸ್ಟ್ ಒಂದು ನೋಡಿರಿ ಏನೈತೆ ಏನಿಲ್ಲ. ಓಕೆ. ಇವಾಗ ನಾವೊಂದು ಕೆರೆಗೆ ಹೋಗ್ತೀವಿ, ಡೈರೆಕ್ಟ್ ನೀರು ನೋಡಬಾರ್ದು. ಒಳಗೆ ಏನಿರ್ಬೋದು ಯಾರಿಗೆ ಗೊತ್ತಿಲ್ಲ. ಹೌದು. ಸೊ ಫಸ್ಟ್ ಔಟ್ರ್ ನೋಡ್ರಿ, ಇರ್ಬೋದಾ ಇರ್ಲಾರ್ದಿರ್ಬೋದಾ, ಸೇಫ್ಟಿನ. ಸೊ ನೀವು ಹೇಳ್ತಿರೋದು ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿ ಅದಾದಮೇಲೆ ನೀವು ಇಳೀರಿ ಅಂತ ಹೇಳ್ತಾ ಇದ್ದೀರಿ? ಹೇಳ್ತಾ ಇದ್ದೀನಿ. ಯಾಕಂದರೆ ಆ್ಯಸ್ ಎ ಡ್ರೈವರ್ ಆಗಿ ನಾನು ಫಸ್ಟು ಡೈರೆಕ್ಟ್ ಹಂಗೆ ಹೇಳ್ದವನೇ ಸರ್. ಓಕೆ. ಅದೇ ಹೇಳ್ತಾನಲ್ಲ, ಈ ಒಂದು 3 years ಎಕ್ಸ್ಪೀರಿಯನ್ಸ್ನಾಗೆ ನಾನು ಇಲ್ಲಿ ನಿಂತಿದ್ದೀನಿ. ಓಕೆ ಸರ್. ಸೊ ನೀವು ಇವಾಗ ನಾವು ಅಷ್ಟು ಹೇಳೋರು ದೊಡ್ಡವರಲ್ಲ, ಬಟ್ ನೀವು ಜನರಿಗಾಗಲಿ ಸರ್ಕಾರಕ್ಕಾಗಲಿ ನಿಮ್ಮ ಒಂದು ಚಿಕ್ಕ ಮನವಿ ಏನು ಹೇಳೋದಂತ ಹೇಳೋಕೆ ಹೋಗ್ತಿದ್ದೀರಾ? ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ? ಅಟ್ಲೀಸ್ಟ್ ಒಂದು ಮನವಿ, ಕನ್ಸರ್ನ್ ಅಂತಾನೆ ಅನ್ಕೋಬೋದು. ಏನು ಕೇಳಬೇಕಂತ ಅನ್ಕೊಳ್ತಾ ಇದ್ದೀರಾ? ಅಂದರೆ ಎಲ್ಲ ಡ್ರೈವರ್ ಪರವಾಗಿ ಹೇಳಿ. ಎಲ್ಲ ಡ್ರೈವರ್ ಪರವಾಗಿ ಅಂದರೆ ಇವಾಗ ಒಬ್ಬೊಬ್ಬರು ಒಂದೊಂದು ರೇಂಜ್ನಾಗ ಇರ್ತಾರೆ ಸರ್. ಓಕೆ. ಒಬ್ಬರು ಒಳ್ಳೆ ಕಂಪ್ನಿ ಆಗಲಿ, ಒಳ್ಳೆ ಎರ್ನಿಂಗ್ಸ್ ಆಗಲಿ, ಒಳ್ಳೆ ಪ್ಲ್ಯಾನ್ಗಳನ್ನಾಗ ಅವರು ನಿಂತ್ಬಿಟ್ಟಿರ್ತಾರೆ. ಅವ್ರನ್ನ ನಾವು ಹೇಳೋಕ್ಕೂ ಆಗಲ್ಲ. ಹೌದು. ಕೆಲವ್ರು ಯಾರಾದರೂ ಕೆಳಗಿರ್ತಾರೋ ಅವ್ರಿಗೆ ಮಾತ್ರ ನಾವು ಕೆಲವು ಹೇಳೋದಲ್ವಿ. ಹೌದು. ಎಲ್ಲಿ ನಿಮ್ಗೆ ಎರ್ನಿಂಗ್ಸ್ ಕಡಿಮೆ ಇರುತ್ತೋ ಅಲ್ಲಿ ಬಿಟ್ಬಿಡ್ರಿ. ಓಕೆ. ಇಲ್ಲ ಅಲ್ಲಿ ಇದು ಮಾಡಿಕೊಂಡು ಇನ್ನೊಂದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆ. ಆ್ಯಕ್ಚುಲಾಗಿ ನೀವು ಎಷ್ಟು ಮಾಡ್ತಾ ಇರೋ ಅದು ನಿಮಗೆ ಸಾಲದಲ್ಲ ಅಂದಾಗ ಕೆಲಸ ಜಾಸ್ತಿ ಮಾಡ್ಕೊಳ್ರಿ. ಓಕೆ. ಎರ್ನಿಂಗ್ ಜಾಸ್ತಿ ಬೇಕು ಅಂದರೆ ಕೆಲಸ ಜಾಸ್ತಿ ಮಾಡ್ಕೊಳ್ರಿ. ಸೊ ನೀವು ಹೇಳ್ತಾ ಇದ್ದೀರಾ ಬೇರೆ ಕೆಲಸ ಮಾಡ್ಕೊಳ್ಳಿ, ರಿಸ್ಕ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದೀರಾ? ಅಷ್ಟೇ. ಸೊ EMI ಎಲ್ಲ ಹಾಕಿ ಬರುತ್ತೆ ಇದನ್ನೇ ನಂಬ್ಕೊಂಡಿರ್ಬೇಡಿ. ಸೊ ಬೇರೆ ಆ್ಯಕ್ಟಿವಿಟೀಸ್ನು ಮಾಡಿ ಅಂತ ಹೇಳ್ತಾ ಇದ್ದೀರಾ? ತುಂಬ ಆ್ಯಕ್ಟಿವಿಟೀಸ್ ಇದೆ ಸರ್. ಸಪೋಸ್ ಎಷ್ಟೋ ನೀವು ಒಂದು ವೇಳೆ ಬಂದರೆ ಎಷ್ಟೋ ಎಂಪ್ಲಾಯ್ಸ್ ಇರ್ತಾರೆ ಕಾರಲ್ಲಿ. ಹೌದು. ನೀವು ಒಂದು ವೇಳೆ ಓದ್ಕೊಂಡಿದ್ದಾರಾದರೆ ಅವ್ರನ್ನ ಕೇಳ್ರಿ. ಕೆಲವರು ಕೋರ್ಸ್ ಹೇಳ್ತಾರೆ, ಕೆಲವರು ಏನೇನು ಇದ್ರೆ ಗೈಡೆನ್ಸ್ ಕೊಡ್ತಾರೆ, ಕೆಲವರು ಏನನ್ನ ಒಳ್ಳೆ ನಿಮ್ಮ ಟೈಮ್ ಬೇಸಿತ್ತ ರೆಫರೆನ್ಸ್ ಕೂಡ ಆಗುತ್ತೆ, ರೆಫರೆನ್ಸ್ ಕೂಡ ಇರುತ್ತೆ, ಏನೋ ಒಂದು ಹೇಳ್ತಾ ಇರ್ತಾರೆ. ಸೊ ನೀವು ಇದೆಲ್ಲ ಬಂದು ಓದೋರ್ಗೆ ಹೇಳ್ತಾ ಇದ್ದೀರಾ? ಓದೋರಿಗೆ ಒಂದು ಹೇಳ್ತೇನೆ ಸರ್. ಇವಾಗ ಸಪೋಸ್ ಸರ್ ನಮಗೆ ಓದೋಕ್ಕಾಗೋದಿಲ್ಲ, ನಮ್ಗೆ ಓದೋಕ್ಕೆ ಬರೋದಿಲ್ಲ ಸರ್, ಅದಕ್ಕೆ ಈ ಕ್ಯಾಬ್ ಡ್ರೈವರ್ ಕೆಲಸಕ್ಕೆ ಇಳಿದಿದ್ದೀವಿ ಅಂಥವ್ರಿಗೆ ನೀವೇನು ಹೇಳ್ಬೇಕಂತ? ಅಂಥವ್ರಿಗೆ ನಾನು ಒಂದೇ ಹೇಳ್ತೀನಿ, ಬನ್ನಿ ನೋಡ್ರಿ, ಆ್ಯಸ್ ಎ ಡ್ರೈವರ್ ಆಗಿ ನೋಡ್ರಿ, ಟ್ರಾಫಿಕ್ನ ಬೇರ್ ಮಾಡ್ತಾರಾ ಇಲ್ಲ ನೋಡ್ರಿ. ಇನ್ನೊಂದು ನಿಮಗೆ ಯೂಸ್ ಆಗುತ್ತಾ ಇಲ್ವಾ ಫಸ್ಟ್ ನೋಡ್ಕೊಳ್ರಿ. ಇವಾಗಿರೋ ಸಿಚುವೇಶನ್ಸ್ನಾಗ ಆ್ಯಸ್ ಎ ಕ್ಯಾಬ್ ಡ್ರೈವರ್ ಆಗಿ ಬಂದು ಇದು ಮಾಡ್ಕೊಬೋದೇ ಉತ್ತಮ. ಎದಕ್ಕಂದ್ರೆ ಇವಾಗೆಲ್ಲ ಇವಾಗ ಓನರ್ ಆಗಿ ನೀವೇ ಕಾರ್ ಡ್ರೈವರ್ ಮಾಡ್ಕೊಂಡ್ರೆಗಿನ ಆಟೋಮೆಟಿಕ್ ಆಗಿ ತುಂಬ ಲಾಸಲ್ಲಿ ಇಳ್ತೀರಿ.
ಓಕೆ. ಅಂದರೆ ನೀವು ಓನ್ ಕಾರ್ ಅಲ್ಲಿದ್ರೆ EMI ಅವೆಲ್ಲ ಇದ್ದರೆ 100% ನೀವು ತಗೊಂಡ್ರೆ ಫೇಸ್ ಮಾಡಬೇಕಾಯ್ತು ತುಂಬ ಇರುತ್ತೆ ಪ್ರಾಬ್ಲಮ್ಸ್, ಚಾಲೆಂಜಸ್ ಇರುತ್ತೆ. ತುಂಬ ಇರುತ್ತೆ. ಸೊ ನೀವು ಫಸ್ಟ್ ನೀವು ಮಾಡಬೇಕಾಗಿದ್ದು ಯಾವುದೇ ಗ್ರೌಂಡ್ ವರ್ಕ್ ಮಾಡಿರಿ, ಆಮೇಲೆ ಮುಂದಕ್ಕೆ ಹೋಗ್ರಿ. ಎಷ್ಟೋ ಡ್ರೈವರ್ಗೂ ಇರ್ತಾರೆ, ಇಲ್ಲಿ ಯಾರು ಏನು ಸಂಬಂಧ ಇಲ್ಲ. ಹೌದು. ಸೊ ಅವ್ರನ್ನ ಕೇಳ್ರಿ, ಇಲ್ಲಿಲ್ಲ ಸಾವಿರಾನುಗಟ್ಟಲೆ ಇದ್ದಾರೆ ಡ್ರೈವರ್ಸ್. ಹೌದು. ಅವ್ರನ್ನ ನೀವು ಕೇಳ್ರಿ, ಎಂಕ್ವೈರಿ ಮಾಡಿರಿ, ಮಾಡ್ಬೋದಾ ಈ ಥರ. ಇನ್ನೊಂದು ಏನಂದರೆ ಓನ್ ಗಾಡಿ ಇದ್ದರೆ ನಾವೇ ಓನ್ EMI ಅವೆಲ್ಲ ನಾವು ಬೇರ್ ಮಾಡಬೇಕು ಅಂದ್ಕೊಂಡ್ರೆ ಮಂತ್ಲಿ ಪಕ್ಕ 22 ಡೇಸು 25 ಡೇಸ್ ಮಾಡಲೇಬೇಕು. ಒಂದು ವೇಳೆ ನೀವು ಹಂಗೆ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಹ್ಯಾಪಿನೆಸ್ ನೀವು ಕಳ್ಕೊಂತೀರಿ, ನೀವು ಫ್ರೀಡಮ್ ನೀವು ಕಳ್ಕೊಂತೀರಿ, ಬರ್ಡನ್ಸ್ ತನ್ಕೊಂತೀರಿ, ಸಾಲನ್ನು ಬೆಳೆಸ್ಕೊಂತೀರಿ. ಇದು ಮೇನ್. ಸೊ ನೋಡಿ, ಸೊ ಆಲ್ಮೋಸ್ಟ್ ಸರ್ ಹೇಳ್ತಾ ಇದ್ದಾರೆ ತುಂಬ ಬರ್ಡನ್ ತೊಗೋಬೇಡಿ, ಆ್ಯಂಡ್ ಆಲ್ಸೋ ಬಾಡಿಗೆ ಗಾಡಿ ಆಗಿದ್ರೆ ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ. ಓನ್ ಗಾಡಿ ಇದ್ದರೆ ಬೆಸ್ಟ್ ಅಂತ ಅವ್ರು ಹೇಳ್ತಾರೆ, ಅದು ಅವ್ರ ಅನಿಸಿಕೆ ಹೇಳ್ತಿದ್ದಾರೆ. ಸೊ ನೋಡಿ, ಯೋಚನೆ ಮಾಡಿ. ಇನ್ನೊಂದು ಹೇಳಿ ಸರ್. ಇನ್ನೊಂದು ಆ್ಯಕ್ಚುಲಾಗಿ ಇದು ಇಲ್ಲಿ ಓನ್ ಗಾಡಿ ಅಂದರೆ ಓನ್ EMI ಒಂದೇ ಇರಲ್ಲ, ಮನೆ ರೆಂಟು ಇರುತ್ತೆ. ಹೌದು. ಇನ್ನು ಎಷ್ಟೋ ನೀವು ಮಾಡಬೇಕಾಯ್ತು ಖರ್ಚುಗಳು ತುಂಬ ಇರ್ತಾವ. ಹೌದು. ಸೊ ಇವೆಲ್ಲ ಒಡನ ನೀವು ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಮುಂದಕ್ಕೆ ಬರ್ರಿ, ಮುಂದಕ್ಕೆ ಬರಬೇಡ್ರಿ. EMI ಕನ್ನ ಮುಂದೆ ಇವ್ರನ್ನ ಕೂಡ ನೋಡ್ರಿ. ಯಾಕಂದ್ರೆ ನೀವು ಚಿಕ್ಕ ಮನೆ ರೆಂಟು ಅನ್ಕೊಂತೀರಿ, ಬಟ್ ಇವು ಅಡ್ವಾನ್ಸ್ 50,000 60,000 ಕೇಳ್ತಾರೆ. ಹೌದು. ಮತ್ತು ನೀವು ರೂಮ್ಗೆ 6,000 7,000 ಹೇಳ್ತಾರೆ ಸ್ಟಾರ್ಟಿಂಗು. ವಿತಿನ್ 1 year 2 yearsನಾಗ ಆಲ್ಮೋಸ್ಟ್ ಕೇಳ್ತಾರೆ. ವಿತಿನ್ 1 year 2 yearsನಾಗ ಅವ್ರು ಎಷ್ಟು ಬೆಳೆಸಾರೋ ಗೊತ್ತಿಲ್ಲ. ಅದು ಅವರು ತಕ್ಕಂಗೆ ಇರುತ್ತೆ. ಅವ್ರಿಗೇನು ಹೇಳಾರಿ, ಅವರಿಗೂ ಅಷ್ಟೇ ಕಮಿಟ್ಮೆಂಟ್ಸ್ ಇರ್ಬೋದು. ಓನರ್ಸ್ಗೆ ಅವ್ರಿಗೆ EMI ಇರ್ಬೋದು, ಏನೇ ಇರ್ಬೋದು, ಕಮಿಟ್ಮೆಂಟ್ಸ್ ಇರ್ತದೆ. ಸೊ ಅವ್ರನ್ನೂ ನಾವು ಏನು ಹೇಳೋಕ್ಕಾಗಲ್ಲ. ಸೊ ಅವಾಗ ಫೇಸ್ ಮಾಡೋದಿರುತ್ತೆ. ಕೆಲವರೊಂದು ಡ್ರೈವರ್ನ ನೋಡಿದ್ದೀನಿ ನಾನು, ಆಲ್ಮೋಸ್ಟ್ ಸ್ವಲ್ಪ ಡ್ಯೂಟಿ ಅಂದರೆ ಹಿಂಗೆ ಓನ್ ಗಾಡಿ ಹಾಕಿ EMI ಸರಿ ಪೇ ಮಾಡಲಾರ್ದ ಲಾಸ್ಟಿಗೆ ಒಂದು ಅವ್ರ ಕಾರಲ್ಲೇ ಅವರೇ ಮಲಗೋದು ಬಂತು. ಸೊ ಅವ್ರು ಅಷ್ಟು ಕಷ್ಟ ಅನುಭವಿಸ್ತಾರ, ಅವ್ರ ಲೈಫ್ನ ಅವರೇ ಕಳ್ಕೊಂತ ಇದ್ದಾರೆ, ಅವ್ರ ಫ್ರೀಡಮ್ನ ಅವರೇ ಕಳ್ಕೊಂತ ಇದ್ದಾರೆ. ಕೆಲವು ಡ್ರೀಮ್ಸ್ನ ಅಲ್ಲೇ ಬಿಟ್ಕೊಂಡು ಮುಂದಕ್ಕೆ ಹೋಗೋ ಸಿಚುವೇಶನ್ಸ್ ಬರ್ತವೆ. ನಾವು ಅನ್ಕೊಂಡಷ್ಟೇ ಇಲ್ಲಿ ಇಲ್ಲ. ಎಲ್ಲರಿಗೆ ಒಂದೇ ಲೆವೆಲ್ ಇಲ್ಲ ಭೂಮಿ ಮೇಲೆ. ಇದ್ರಾಗೂ ಒಂದೊಂದು ಅದ್ರಾಗ ಕೂಡ ಒಂದೇ ಲೆವೆಲ್ ಯಾರಿಗೂ ಇಲ್ಲ. ಇವಾಗ ಆಟೋದವ್ರಿಗೆ ಕೆಲವರು ಇರ್ತಾರೆ, ಕೆಲವರು ಹೆಚ್ಚು ಎರ್ನ್ ಮಾಡ್ತಾರೆ, ಕೆಲವರು ಕಡಿಮೆ ಎರ್ನ್ ಮಾಡ್ತಾರೆ, ಐಡಿಯಾ ಇಲ್ದ. ಇವಾಗ ನಮ್ಮ ಕಾರ್ನಾಗೆ ಕೆಲವರು ಹೆಚ್ಚು ಎರ್ನ್ ಮಾಡ್ತಾರ, ಕಡಿಮೆ ಎರ್ನ್ ಮಾಡ್ತಾರ, ಒಂದೇ ಲೆವೆಲೇ. ಬಟ್ ಹಿಂಗ ಪ್ರತಿ ಅದ್ರಾಗೂ ಡಿವೈಡೆನ್ಸ್ ಪಕ್ಕ ಇರುತ್ತೆ. ಸೊ ನೀವು ಹೇಳ್ತಿರೋ ಪ್ರಕಾರ ಮನೆ ಪರಿಸ್ಥಿತಿ ನೋಡಿ ಇದನ್ನ ಇದು ಬಾಡಿಗೆ ಕಾರ ಅಥವಾ ಓನ್ ಕಾರ್ ತಗೋತೀರಾ ಅಂತ ಹೇಳ್ತಾರೆ ನೀವು ಆ್ಯಕ್ಚುಲಿ? ಇಲ್ಲ ಸರ್, ಅದು ನೀವು ಇನ್ನೊಂದು ನೀವು ಯಾವುದೇ ಜಾಬ್ ಮಾಡ್ರಿ ನಿಮಗೆ ಈ ಥರ ಇರುತ್ತೆ. ಸೊ ಇವ್ರನ್ನ ಫೇಸ್ ಮಾಡೋದಂತೂ ಕಾಮನ್. ರೆಂಟು ಮನೆ ಇವ್ರನ್ನೆಲ್ಲ ನೋಡ್ಬೇಕಾಗಿದ್ದು ಕಾಮನ್ ಆಗಿ ಬರುತ್ತೆ. ಸೊ ಇವ್ರನ್ನ ಫಸ್ಟ್ ಎದಕ್ಕಂದ್ರೆ ಎಲ್ಲ ಒಂದೇ ಸಾರಿ ಬರ್ಡನ್ ಮಾಡ್ಕೊಂಬಲಾರ್ದ ಫಸ್ಟ್ ಇವ್ರನ್ನ ನೋಡ್ಕೊಳ್ರಿ. ಇದು ಕ್ಲಿಯರ್ ಆಗಿ ನೀವು ಇನ್ನೊಂದು ಜಾಬ್ ಇರುತ್ತೋ, ಒಂದ್ ವೇಳೆ ನೀವು ಡ್ರೈವರ್ ಆಗಿ ಜಾಯ್ನ್ ಆದ್ರೆ ಲೀವ್ಸ್ ಇರುತ್ತೆ, ಇಲ್ಲ ಏನನ್ನ ಇದು ಮಾಡ್ಬೋದು, ನಿಮ್ಮ ಎಮರ್ಜೆನ್ಸಿಗೆ ಎಲ್ಲಿಗಾನ ಹೋಗ್ಬೋದು. ಬಟ್ ನಿಮ್ಮ ಕಾರ್ ಇರುತ್ತೆ, ಓನ್ ಕಾರೇ, ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ನೀನು ಅನ್ಕೊಂತೀವಿ. ಹೌದು. ಬಟ್ ಒನ್ಸ್ ನೀನು ಸ್ವಲ್ಪ ಡೌನ್ಫಾಲ್ ಆದಾಗ ಅವಾಗ ನೀನು ಎಲ್ಲಿಗೆ ಹೋಗ್ಲಾರಿ, ನಿನ್ನ ಮನೆ ನೀನೇ ಹೋಗ್ಲಾರಿ, ಕಷ್ಟ ಆಗುತ್ತೆ. ಸೊ ಸ್ಯಾಟರ್ಡೆ ಸಂಡೇ ದುಡಿಬೋದು ಅಂತೀರಾ ಓನ್ ಕಾರ್ ಇದ್ರೆ? ಆಗುತ್ತಾ ಅಥವಾ ಆಗೋದಿಲ್ಲ? ಓನ್ ಕಾರ್ ಇದ್ರೆ ಕೆಲವೊಂದು ಜನದ ಕ್ವಶನ್ಸ್ ಇದೆ. ಸೊ ಸರ್ ನಾವು ಮಂಡೆಯಿಂದ ಕೆಲವು ಜನ ಸರ್ ಬಂದು ಮಂಡೇ ಟು ಫ್ರೈಡೇವರೆಗೂ ಬಂದ್ಬಿಟ್ಟು ಕ್ಯಾಬ್ ಇದು ಕಂಪನಿ ಮಾಡ್ತಾ ಇರ್ತಾರೆ. ಸೊ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಓಲಾ ಉಬರ್ ಮಾಡ್ತಾರೆ. ಸೊ ಅಂಥವ್ರಿಗೆ ವರ್ಕೌಟ್ ಆಗುತ್ತೆ ಸರ್? ಪ್ಲಸ್ ಮಾಡ್ಬೋದು ಸರ್. ಏನಂದ್ರೆ ಇದರಲ್ಲಿ ಜಾಸ್ತಿ ಸ್ಟ್ರೈನ್ ಆಗ್ತಾರೆ ಸರ್. ಓಕೆ. ಇವಾಗ 5 ದಿವಸ ಇಲ್ಲಿ ಮಾಡಿ, 2 ದಿವಸ ಅಲ್ಲಿ ಮಾಡಿ, ಅವ್ರು ಮಾಡೋದಕ್ಕೆ ಒಂದು ರೀಸನ್ ಇರುತ್ತೆ ಸರ್. ಮೇ ಬಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ಲಿ, ಇಲ್ಲಿದ್ರೆ ಅವ್ರ ಕಮಿಟ್ಮೆಂಟ್ಸ್ ಆಗ್ಲಿ, ಅವ್ರು ಇಲ್ಲ ಊರ್ ಬಿಟ್ಟು ಇಲ್ಲಿ ಏನೋ ಒಂದಿಷ್ಟು ಮನೆಗೆ ಒಂದಿಷ್ಟು ಮಾಡೋಣ ಅಂತಂದು ಹೇಳಿ ಕಳ್ಸೋದ ಕಾರಣ ಅಲ್ಲಿ ಅವ್ರ ಕಷ್ಟ ಸರ್. ಅದು ಅದನ್ನ ತುಂಬಾ ಅವ್ರಿಗಂತೂ ಉಪಯೋಗ ಇರುತ್ತೆ ಸರ್. ಸೊ ಮಾಡ್ಬೋದು ಅಂತ ಹೇಳ್ತೀರಾ? ಮಾಡ್ಬೋದು ಸರ್, ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸರ್ ನಂದು, ಇವಾಗ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬಾ ಎಲೆಕ್ಟ್ರಿಕ್ ಕ್ಯಾಬ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಏರ್ಪೋರ್ಟ್ಗೆ ಹೋಗಿ ಬರೋದಾಗ್ಲಿ, ಸೊ ಪಿಕಪ್ ಡ್ರಾಪ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಗೆ ಆಕ್ಚುಲ್ ಆಗಿ ಎಫೆಕ್ಟ್ ಆಗುತ್ತಾ ಅಥವಾ ಇಲ್ವಾ? ಅಂದ್ರೆ ಎಫೆಕ್ಟ್ ಅಂದ್ರೆ ಒಂಥರ ಎಫೆಕ್ಟ್ ಸರ್, ಒಂಥರ
ಪಾಸಿಟಿವ್ ಆಗಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಡ್ರೈವರ್ಗೆ ಒಂದು ಜಾಬ್ ಸಿಗುತ್ತೆ, ಒಂದು ಒಳ್ಳೆ ಎರ್ನಿಂಗ್ಸ್ ಸಿಗುತ್ತೆ. ಓಕೆ ಬಟ್ ಏನಂದ್ರೆ ಅಷ್ಟು ಮಂದಿ ಎರ್ನಿಂಗ್ಸ್ ಒಂದು ಕಮಿಷನ್ ಆಗಿ ಒಂದು ಕಂಪನಿಗೆ ಹೋಗುತ್ತೆ. ಓಕೆ ಸೊ ಅದ್ರ ಸಲುವಾಗಿ ಅದು ಒಂದ್ ರಕವಾಗಿ ಪಾಸಿಟಿವ್ ಇದೆ, ಒಂದ್ ರಕವಾಗಿ ನೆಗೆಟಿವ್ ಇದೆ. ಇವಾಗ ಎಲ್ಲರಿಗೆ ಸಾಲದು ಕೆಲವ್ರಿಗೆ ಒಬ್ಬರಿಗೆ ಜಾಸ್ತಿ ಹೋಗುತ್ತೆ ಒಂದೇ ಸರಿ. ಅಂದ್ರೆ ಅವ್ರಿಗೆ ತಕ್ಕಂಗ ಅದು ಅವರು ಪ್ಲಾನ್ ಪ್ರಕಾರ ಅದು ಇದಾಗುತ್ತೆ. ಅವ್ರಿಗೆ ಎರ್ನಿಂಗ್ಸ್ ಹಂಗ ಆಗುತ್ತೆ, ಅವ್ರ ಪ್ಲಾನ್ ಪ್ರಕಾರ ಅವರು ಡೆವಲಪ್ ಆಗ್ತಾ ಇರ್ತಾರೆ. ಬಟ್ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಸ್ವಲ್ಪ ಆಗುತ್ತೆ ಸರ್, ಅದು ಕೂಡ ಆಗುತ್ತೆ ಸರ್. ಯಾಕಂದ್ರೆ ಇಷ್ಟು ಜನ ಇದ್ದಲ್ಲಿ ಹ್ಮ್. ಎಲ್ಲರಿಗೆ ಎಲ್ಲ ಸರಿ ಹೋಗಲ್ಲ ಸರ್ ಇದ್ದಿದ್ದು. ಓಕೆ ಸೊ ಅದ್ರ ಸಲುವಾಗಿ ಅದು ಸ್ವಲ್ಪ ಒಂಥರ ಎಲ್ಲರಿಗೂ ಎಫೆಕ್ಟ್ ಸರ್ ಅದು. ಸೊ ಪ್ಲಸ್ ಇನ್ನೊಂದು ಅವಾಗಾದ್ರೂ ಸ್ವಲ್ಪ ಲೇಡೀಸ್ ಸ್ವಲ್ಪ ಜನ ಹತ್ತಾ ಇದ್ರು. ಸೊ ಇವಾಗ ಫ್ರೀ ಬಸ್ ಮಾಡ್ಬಿಟ್ಟಿದ್ದಾರೆ, ಅದು ಪಾಪ ನಿಮ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಇದು ಮೋಸ್ಟ್ಲಿ ನಮ್ ಕನ್ನ ಆಟೋದವ್ರಿಗೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಸರ್ ಇದು. ಓಕೆ ನಮ್ದು ಬಂದು ಎಲ್ಲ ಕಾರ್ಪೊರೇಟ್ ಆದ ಕಾರಣ ಇದು ನಮಗೆ ಅಲ್ಲಿ ಸ್ವಲ್ಪ ನಿಮ್ಗೆ ವರ್ಕೌಟ್ ಆಗುತ್ತೆ. ನಮಗೆ ಫೀಮೇಲ್ ಮೇಲ್ ಅಂಬೋದು ಹಿಂಗ ಪಾಸ್ ಅಂಬೋದು ಇರೋದಿಲ್ಲ ಸರ್, ಎಲ್ಲರೂ ಬರ್ತಾರೆ. ಸೊ ಹೌದು ಎಲ್ಲಾರನು ನಾವು ಪಿಕಪ್ ಮಾಡ್ಲೇಬೇಕು ಹೌದು. ಖಂಡಿತವಾಗಿ. ಹ್ಮ್. ಸೊ ಅದು ಮೋಸ್ಟ್ಲಿ ಇವ್ರಿಗೆ ಆಟೋದವ್ರಿಗೆ ಇಲ್ಲ ಚಿಕ್ಕ ಗಾಡಿಗೆ ಇವರು ಓಲಾ ಉಬರ್ ಮಾಡೋರ್ಗೆ ಓಕೆ ಇವ್ರಿಗೆಲ್ಲ ಎಫೆಕ್ಟ್ ಆಗೇ ಆಗುತ್ತೆ ಸರ್. ಅವ್ರಿಗೆ ಆಲ್ಮೋಸ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಆಲ್ಮೋಸ್ಟ್ ಆಗುತ್ತೆ ಸರ್. Okay. ಇವಾಗೆಲ್ಲ ಇವ್ರು ಎಲ್ಲ ಟ್ರಿಪ್ ಪ್ಲಾನ್ ಮಾಡಿದಾಗ ಅವಾಗ ಪಕ್ಕ ಪ್ರಿಫರ್ ಮಾಡ್ಬೇಕಾಯ್ತು ನಮ್ಮ ಕಾರ್ಸೆ. ಸೊ ಆ ಟೈಮ್ ಕೆಲವು ಸರಿ ಪ್ಲಸ್ ಆಗುತ್ತೆ, ಕೆಲವು ಸರಿ ಮೈನಸ್ ಆಗುತ್ತೆ. ಓಕೆ ಸೊ ನನ್ನ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕೇಳಿದ್ದೀನಿ, ಎಲ್ಲ ಕವರ್ ಮಾಡಿದ್ದೀನಿ. ಸೊ ವೀಕ್ಷಕರೇ, ನಿಮ್ಮ ಮನಸ್ಸಲ್ಲಿ ಅನ್ಸಿರೋ ಅಭಿಪ್ರಾಯಗಳನ್ನೆಲ್ಲ ನಾನು ಇವಾಗ ನಮ್ಮ ಸರ್ ಹತ್ರ ಕೇಳಿದ್ದೀನಿ. ಅವರು ಚೆನ್ನಾಗಿ ಮಾತಾಡಿದ್ದಾರೆ, ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸರ್ ಹಾಗೆ ಇನ್ನೊಂದ್ಸತಿ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ಫಣಿಭೂಷಣ್ ಅಂತ ಸರ್. ಸೊ ಎಲ್ಲ ಕ್ಯಾಬ್ ಡ್ರೈವರ್ಸ್ಗೂ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ಸೋ ಅವ್ರ ಕಷ್ಟಗಳನ್ನ ತಿಳ್ಕೊಳ್ಳಿ. ಎಂಪ್ಲಾಯೀಸರ್ ಆಗಲಿ ಅಥವಾ ನಾರ್ಮಲ್ ಕಸ್ಟಮರ್ ಆಗಲಿ. ಸೊ ನೋಡಿ, ಇವ್ರದೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ಅವ್ರ ಹತ್ರ ನಾನು ಪಕ್ಕದಲ್ಲಿ ಕುತ್ಕೊಂಡಾಗೆ ನನಗೂ ಗೊತ್ತಾಗಿದ್ದು ಎಷ್ಟೆಷ್ಟು ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ನಾವು ದೂರದಿಂದ ನೋಡಿ ಯಾವುದು ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಇದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಷ್ಟು ಜನಕ್ಕೆ ತಲುಪಿಸಿ. ಥ್ಯಾಂಕ್ ಯು ಸರ್. ಬಾಯ್ ಹೇಳ್ಬೇಡಿ ಸರ್ ಹಂಗೆ. ಎಲ್ಲರಿಗೂ ಬಾಯ್.